ಭಾರತದಲ್ಲೇ ಸುಮಾರು ಪ್ರತಿ ವರ್ಷ ಸುಮಾರು 10 ಲಕ್ಷ ಜನ ಒಂದು ಅಂದಾಜು ಕ್ಯಾನ್ಸರ್ ಇಂದ ಸಾವನ್ನಪ್ತಾ ಇದೆ. ಸೊ ಕ್ಯಾನ್ಸರ್ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದೆ. ಒಂದು, ಕ್ಯಾನ್ಸರ್ ಬಂದ್ರೆ ವಾಸಿ ಆಗಲ್ಲ ಅನ್ನೋದೇ ಒಂದು ದೊಡ್ಡ ತಪ್ಪು ಕಲ್ಪನೆ. ವಾಸಿ ಮಾಡ್ಕೋಬಹುದು. ಹೀಗೆ ಶ್ವಾಸಕೋಶಗಳಲ್ಲಿ ಈ ರಾಕ್ಷಸಿ ಜೀವಕೋಶಗಳೇನಾದ್ರೂ ಉತ್ಪತ್ತಿ ಆಯಿತು ಅಂದ್ರೆ ಉಸಿರಾಟದ ಕೆಲಸ ಮಾಡಲ್ಲ. ಆ ಜೀವಕೋಶಗಳೇನ್ ಮಾಡುತ್ತೆ, ಆ ಪಕ್ಕದಲ್ಲಿರೋ ಜೀವಕೋಶಗಳು ತಿಂತಾ ಹೋಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರನೇ ಮನುಷ್ಯನಿಗೆ ಬೇಕಾದ 5 ಗ್ರಾಮ್ ಅಂತ ಉಪ್ಪು, ಆದರೆ ಬಳಕೆ ಆಗ್ತಾ ಇರೋ ಉಪ್ಪು 2 ಪಟ್ಟು 3 ಪಟ್ಟು ಉಪ್ಪು ಹೆಚ್ಚು. ಚಿಕಿತ್ಸೆ ಅಂತ ನಾವು ಕರೆಯೋ ಹಾಗಿಲ್ಲ, ಇದು ಬದುಕಿನ ಶೈಲಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕೋಲಾರದ ಸಸ್ಯ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ರಾಜಶೇಖರ್ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಮತ್ತು ಅವರ ಚಿಕಿತ್ಸಾ ಕ್ರಮದ ಬಗ್ಗೆ, ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೇ ಹೋಗ್ತೇವೆ, ಅದರ ಮಧ್ಯೆ ಆ ಎಲ್ಲಿಂದ ಬಂದಿದ್ದೇವೋ ಎಲ್ಲಿಗೆ ಹೋಗ್ತೇವೋ ಅನ್ನುವಂಥ ಈ ನಮ್ಮ ಒಂದು ವಿಸ್ತೃತವಾದಂಥ ಜ್ಞಾನದ ನಮ್ಮ ಸನಾತನ ಧರ್ಮದ ಅಥವಾ ಈ ಭಾರತದ ಕಲ್ಪನೆಯ ಒಂದು ಏನು ನೆಲೆ ಇದೆ, ಅದೇ ನಮ್ಮನ್ನು ಚಿಕಿತ್ಸೆಗೆ ಬಹಳ ದೊಡ್ಡ ಒಂದು ಸಂಜೀವನ, ಅದೇ ನೆಲೆ ಅನ್ನೋದನ್ನು ಕೂಡ ತನ್ನ ಜೀವಿತದ ಪ್ರಯೋಗಶಾಲೆಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಿ ಸಂಪೂರ್ಣವಾಗಿ ಇವತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮೂಲಕ ಎಲ್ಲ ರೋಗಗಳಿಗೂ ಸಮರ್ಥವಾದಂಥ ಒಂದು ಚಿಕಿತ್ಸೆಯನ್ನು ರಾಜಶೇಖರ್ ಅವರು ಮಾಡ್ತಾ ಬಂದಿದ್ದಾರೆ. 11 ಕಂತುಗಳಲ್ಲಿ ನಮ್ಮ ವಾಹಿನಿಯಲ್ಲಿ ಅದನ್ನು ನಾನು ಬಿತ್ತರ ಮಾಡಿದ್ದೇನೆ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ. ಬಹುಶಃ ಈ ಮಾತನ್ನು ಕೇಳಿಸ್ಕೊಳ್ತಾ ಇರುವಂಥವ್ರು ಅನೇಕರು ಈಗಾಗಲೇ ರಾಜಶೇಖರ್ ಅವರ ಪ್ರೀತಿ ವಿಶ್ವಾಸದ ಆ ಒಂದು 30 ಎಕರೆ ಜಾಗದ ಅನನ್ಯವಾದಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಚಿಕಿತ್ಸೆಯನ್ನು ಪಡೆದು ಹೋಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಾವು ಮತ್ತೆ ರಾಜಶೇಖರ್ ಅವರ ಈ ಪ್ರಕೃತಿ ಚಿಕಿತ್ಸಾ ವನಕ್ಕೆ ಬಂದಿದ್ದೇವೆ. ಯಾಕೆ ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ಕೆಲವು ರೋಗಗಳ ಬಗ್ಗೆ ನಮಗೆ ತೀವ್ರವಾದಂಥ ತಪ್ಪು ಕಲ್ಪನೆಗಳಿದೆ, ತಪ್ಪು ಚಿಕಿತ್ಸೆಗಳು ನಡೀತಾ ಇದೆ. ಅದರಲ್ಲೂ ನಮ್ಮಂಥ ಈ ಸುದ್ದಿ ಮಾಧ್ಯಮಗಳೇನಿದೆ, ಸೋಷಿಯಲ್ ಮೀಡಿಯಾ, ಅವರು ಸ್ವತಃ ಅವರೇ ವೈದ್ಯರಾಗ್ಬಿಟ್ಟಿದ್ದಾರೆ. ಮನೆಮದ್ದು ಅನ್ನುವ ಹೆಸರಿನಲ್ಲಿ ತುಂಬ ತಪ್ಪುಗಳನ್ನು ಬಿತ್ತರ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಅದಕ್ಕೆ ಇದಮಿತ್ತಮ್ ಅಂತ ಅನ್ನುವಷ್ಟರ ಮಟ್ಟಿಗಿನ ಕರಾರುವಕ್ಕಾಗಿ ಉತ್ತರಿಸಬಲ್ಲ ರಾಜಶೇಖರ್ ಅವರೊಟ್ಟಿಗೆ ಇಷ್ಟು ರೋಗಗಳ ಬಗ್ಗೆ, ಚಿಕಿತ್ಸೆ ಬಗ್ಗೆ, ಅದು ಯಾಕೆ ಬರ್ತದೆ, ಅದಕ್ಕೆ ಪರಿಣಾಮ ಏನು, ಅದಕ್ಕೆ ಔಷಧ ಇದೆಯೋ ಇಲ್ಲವೋ, ಇವೆಲ್ಲವನ್ನು ಅವರೊಟ್ಟಿಗೆ 1 to 1 ಒಂದು ಪ್ರಶ್ನೋತ್ತರ ಮಾಡೋಣ. ಆ ಮೂಲಕ ಇರುವ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸೋಣ ಅಂತ ಇವತ್ತು ಬಂದಿದ್ದೇನೆ. ರಾಜಶೇಖರ್ ಅವರೇ ನಮಸ್ತೆ. ನಮಸ್ಕಾರ. ಮತ್ತೊಮ್ಮೆ ನಿಮ್ಮಲ್ಲಿ ಬಂದಿದ್ದೇನೆ. ಆಮೇಲೆ ಇದರ ಮಧ್ಯೆ ನಿಮಗೆ ಇನ್ನೊಂದು ಹೇಳಬೇಕು. ಸ್ವತಃ ನನ್ನ ಪತ್ನಿಗೆ ಕೂಡ ಇಲ್ಲಿ ನಾನು ಬಂದು ಚಿಕಿತ್ಸೆ ಮಾಡಿಸಿ ಅವಳಿಗಿವತ್ತು ಇಡೀದಾಗಿ ಅವಳ ಆರೋಗ್ಯದ ಪರಿವರ್ತನೆ ಆಗಿದೆ, ಆಹಾರದ ಪರಿವರ್ತನೆ ಆಗಿದೆ, ಲವಲವಿಕೆಯಿಂದ ಇದ್ದಾಳೆ. ಸೊ ನಾನು ಕೂಡ ಈ ಸಸ್ಯ ಸಂಜೀವನ ಮತ್ತು ರಾಜಶೇಖರ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಸರ್ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ಸೊ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಸೊ ಇಲ್ಲಿ ನಮ್ಮದು ವಿಶೇಷವಾಗಿ ಏನಿಲ್ಲ, ಪ್ರಕೃತಿಯಿಂದ ಚಿಕಿತ್ಸೆ ಆಗುವಂಥದ್ದು ಅಂದರೆ ಬಿಸಿಲು, ಗಾಳಿ, ನೀರು, ನಿದ್ದೆ, ನಮ್ಮ ಕಾಲ್ನಡಿಗೆ ಮತ್ತು ಆಹಾರ ಪ್ರಕೃತಿಯಿಂದ ಬಂದಿರೋವಂಥದ್ದನ್ನೇ. ಬಹಳ ಸರಳ. ಇದು ಚಿಕಿತ್ಸೆ ಅಂತ ನಾವು ಕರೆಯೋ ಹಾಗಿಲ್ಲ, ಇದು ಬದುಕಿನ ಶೈಲಿ. ಆ ಬದುಕಿನ ಶೈಲಿಯನ್ನು ಪ್ರಕೃತಿಯೊಂದಿಗೆ ನಾವು ನಾವು ಮೂಲ ಬದುಕಿನ ಆ ರೂಪ ಸ್ವರೂಪ ಶೈಲಿ ಆ ದಿನಚರಿ ಎಲ್ಲ ಕಳ್ಕೊಂಡಿದ್ದೇವೆ. ಅದನ್ನ ನೀವು ಮತ್ತೆ ಒಂದು ಟ್ರ್ಯಾಕಿಗೆ ತರುವ ಕೆಲಸ ಮಾಡ್ತಾ ಇದ್ದೀರಿ. ಹೊಸತೇನೂ ಅಲ್ಲ, ಇದು ಹೊಸದೇನೂ ಅಲ್ಲ. 40-50 ವರ್ಷಗಳಿಂದ ನಮ್ಮ ಬದುಕಿನ ಶೈಲಿ ಹೇಗಿತ್ತು, ಕಾಲ್ನಡಿಗೆ ಹೇಗಿತ್ತು, ಸೊ ಬಿಸಿಲು ಬೆಳಕು ಎಷ್ಟು ತೊಳ್ತಾ ಇದ್ವಿ, ಎಷ್ಟು ಸರಿ ಊಟ ಮಾಡ್ತಾ ಇದ್ವಿ, ಎಷ್ಟು ಅಡುಗೆ ಎಣ್ಣೆ ಬಳಸ್ತಾ ಇದ್ವಿ. ಸೊ ಬ್ಯಾಕ್ ಟು ಅರ್ಲಿ ಡೇಸ್. ಸೊ ಹಿಂದಿನ ಒಂದು ಜೀವನ ಶೈಲಿಗೆ ಸ್ವಲ್ಪ ಮಟ್ಟಿಗೆ ಹೋಗುವಂಥದ್ದು. ಸರ್, ನಾನು ನಿಮ್ಮೊಟ್ಟಿಗೆ ಭಾಳ ಹಿಂದೆನೂ ಇದನ್ನು ಪ್ರಸ್ತಾಪ ಮಾಡಿದೆ. ಕೆಲವು ರೋಗಗಳ ಬಗ್ಗೆ ಮತ್ತು ಇವತ್ತಿನ ಬೇರೆ ಬೇರೆ ರೀತಿಯ ಕೆಲವು ಡಿಸೀಸ್ಗಳ ಬಗ್ಗೆ ಎಲ್ಲ ನಮಗೆ ತಪ್ಪು ಕಲ್ಪನೆಗಳಿದೆ. ಹೌದು. ಈಗ ಡಯಾಬಿಟಿಸು ಇತ್ಯಾದಿ ಅದನ್ನೆಲ್ಲ ಒಂದೊಂದು ಹಾಗೆ ನಾವು ಮಾತಾಡ್ತಾ ಹೋಗೋಣ. ಮುಖ್ಯವಾಗಿ ಇವತ್ತು ಬಹಳಷ್ಟು ಜನ ಇವತ್ತು ಕಾಣಿಸ್ಕೊಳ್ತಾರೆ, ಮತ್ತೊಂದು 4 ತಿಂಗಳ 5 ತಿಂಗಳಂತ ನಾವು ಫೋನ್ ಮಾಡಿದರೆ ಇಲ್ಲ ಅವ್ರು ಹೊರಟೋಗ್ಬಿಟ್ರು, ಏನಾಗಿತ್ತು, ಇಲ್ಲ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿತ್ತು, 4th ಸ್ಟೇಜು, ನಾವೇನೂ ಮಾಡೋ ಸ್ಥಿತಿಯಲ್ಲಿರಲಿಲ್ಲ ಅಂಥೇಳಿ
ಈಗ ಇತ್ತೀಚೆಗೆ ನಾನು ಒಂದು ಸಿನಿಮಾ ಕಲಾವಿದರು ಹೇಮಂತ್ ಹೆಗಡೆ ಅಂತ ಅವರ ಇಂಟರ್ವ್ಯೂ ಮಾಡಿದೆ. ಅವರ ತಂದೆ ಮಗಳ ಕಣ್ಣೀರ ಕಥೆಯನ್ನು ಕೇಳಿ ಅದು ಎಣಿಸಿದಾಗೆಲ್ಲ ನಾನು ಕರಗ್ತೇನೆ. ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಒಂದು ಸಂಸಾರ. ಅವರು ಶ್ವಾಸಕೋಶದ ಕ್ಯಾನ್ಸರ್ ಬಂದು ತೀರೋದ್ರು. ಈ ಕ್ಯಾನ್ಸರ್ ಬಗ್ಗೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವ ಸ್ಥಿತಿಯಲ್ಲಿದೆ, ಎಷ್ಟು ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಈ ಥರದ ಒಂದು ಸ್ಥೂಲ ಪರಿಚಯವನ್ನು ಇಟ್ಕೊಂಡು ಮಾತಾಡಲಿಕ್ಕೆ ನೀವು ಶುರು ಮಾಡಿದರೆ ನನ್ನ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಬೇಕು ಅಂತೀವಿ. ಸೊ ಖಂಡಿತವಾಗ್ಲೂ ಸರ್, ಈ ಕ್ಯಾನ್ಸರ್ ಎಷ್ಟರ ಮಟ್ಟಿಗೆ ಜನಗಳಲ್ಲಿ ಭಯ ಇದೆ ಅಂತಂದರೆ ಬಹಳ ಭಯ ಇದೆ. ಬಟ್ ಏನಾಗ್ತಾ ಇದೆ ಅಂತಂದರೆ ಭಾರತದಲ್ಲೇ ಪ್ರತಿ ವರ್ಷ ಸುಮಾರು 10 ಲಕ್ಷ ಜನ ಒಂದು ಅಂದಾಜು ಕ್ಯಾನ್ಸರಿಂದ ಸಾವನ್ನಪ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು 14-15 ಲಕ್ಷ ಜನಕ್ಕೆ ಕ್ಯಾನ್ಸರ್ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಕ್ಯಾನ್ಸರ್ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದೆ. ಒಂದು, ಕ್ಯಾನ್ಸರ್ ಬಂದರೆ ವಾಸಿ ಆಗಲ್ಲ ಅನ್ನೋದೇ ಒಂದು ದೊಡ್ಡ ತಪ್ಪು ಕಲ್ಪನೆ. ವಾಸಿ ಮಾಡ್ಕೋಬೋದು. ಕ್ಯಾನ್ಸರ್, ಮುಖ್ಯವಾಗಿ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಬೇಕು. ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಮತ್ತೆ ಹೇಗೆ ಬರುತ್ತೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ 10 ಕೆಲಸಗಳು ನಡೀತಾನೆ ಇರುತ್ತೆ. ಅಂದರೆ ಶ್ವಾಸಕೋಶಗಳು ಉಸಿರಾಟದ ಕ್ರಿಯೆಗಳನ್ನು ಮಾಡಬೇಕು. ಶ್ವಾಸಕೋಶದ ಜೀವಕೋಶಗಳಿಗೆ ಅದರದ್ದೇ ಆದ ಒಂದು ಕೆಲಸ ಇದೆ. ಹಾಗೆ ಜಠರದ ಜೀವಕೋಶಗಳಿಗೆ ಅದರದ್ದೇ ಆದ ಒಂದು ಕೆಲಸ ಇದೆ. ಹೀಗೆ ಅಂಗಾಂಗಗಳು ತನ್ನ ಕೆಲಸಗಳು ಮಾಡ್ತಾ ಹೋಗಬೇಕು. ಲಿವರ್ಗೆ ಅದರದ್ದೊಂದು ಬೇರೆ ಕೆಲಸಗಳಿದೆ. ಹಾಗೆ ಕರಳದೇ ಒಂದು ಕೆಲಸಗಳಿದೆ. ಥೈರಾಯ್ಡಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು. ಹೀಗೆ ಒಂದೊಂದು ಆರ್ಗನ್ದು ಅದರದ್ದೇ ಆದ ಕೆಲಸಗಳಿದೆ. ಅದರ ಜೀವಕೋಶಗಳದ್ದು ವಿಶೇಷವಾಗಿ ಆ ಒಂದು ಕೆಲಸಗಳು ಮಾಡೋದಕ್ಕೆ ರೆಡಿ ಇರುತ್ತೆ. ಆ ಜೀವಕೋಶಗಳಿಗೆ ಪೌಷ್ಟಿಕಾಂಶಗಳು ಸರಬರಾಜು ಆಗ್ತಾ ಇರುತ್ತೆ. ಆ ಪೌಷ್ಟಿಕಾಂಶಗಳು ನಾವು ಸೇವಿಸೋ ಆಹಾರದಿಂದನೇ ಹೋಗ್ತಾ ಇರುತ್ತೆ. ಆ ಜೀವಕೋಶಗಳು ಉದಾಹರಣೆಗೆ ಲಿವರಲ್ಲಿ ಅದರದ್ದೊಂದು ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಇದೆ. ಹಾಗೆ ಜಠರದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಉತ್ಪತ್ತಿ ಆಗಬೇಕು. ತಿಂದಿರೋ ಆಹಾರ ಜೀರ್ಣತೆ ಆಗಬೇಕು. ಕರಳಲ್ಲಿ ತಿಂದಿರೋ ಆಹಾರದ ಪೌಷ್ಟಿಕಾಂಶಗಳು ರಕ್ತಕ್ಕೆ ಸೇರ್ಪಡೆ ಆಗಬೇಕು. ಹೀಗೆ ವಿಶೇಷವಾಗಿ ಆ ಕೆಲಸಗಳು ಮಾಡಬೇಕಾಗಿರೋ ಜೀವಕೋಶಗಳೇನಾಗುತ್ತೆ, ಕೆಲವು ಸರಿ ಆ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಆ ಜೀವಕೋಶಗಳು, ಹೊಸ ಜೀವಕೋಶಗಳು ಹುಟ್ಟಬೇಕು. ಮೂಲ ಜೀವಕೋಶಗಳಿದೆ, ಹೊಸ ಜೀವಕೋಶಗಳು ಹುಟ್ಟಬೇಕು. ಆ ಹೊಸ ಜೀವಕೋಶಗಳು ಬದಲಾವಣೆ ಆದರೆ ಮತ್ತೆ ಹೊಸ ಜೀವಕೋಶಗಳು ಹುಟ್ಟಬೇಕು. ಹೀಗೆ ಈ ಜೀವಕೋಶಗಳು, ಹೊಸ ಜೀವಕೋಶಗಳು ಹುಟ್ಟೋ ಪ್ರಕ್ರಿಯೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗ್ಬಿಡುತ್ತವೆ. ಆ ಬದಲಾವಣೆಗಳಾದಾಗ ಮೂಲ ಜೀವಕೋಶಗಳು ಸ್ವರೂಪ ಕಳ್ಕೊಂಡು ಒಂಥರ ರಾಕ್ಷಸಿ ಜೀವಕೋಶಗಳು ಉದ್ಭವ ಆಗುತ್ತೆ. ಆ ರಾಕ್ಷಸಿ ಜೀವಕೋಶಗಳದ್ದು ಅದ್ರ ಮಾಡೋ ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ ಶ್ವಾಸಕೋಶಗಳಲ್ಲಿ ಈ ರಾಕ್ಷಸಿ ಜೀವಕೋಶಗಳೇನಾದರೂ ಉತ್ಪತ್ತಿ ಆಯಿತು ಅಂದರೆ ಉಸಿರಾಟದ ಕೆಲಸ ಮಾಡಲ್ಲ. ಆ ಜೀವಕೋಶಗಳೇನು ಮಾಡುತ್ತೆ, ಆ ಪಕ್ಕದಲ್ಲಿರೋ ಜೀವಕೋಶಗಳು ತಿಂತಾ ಹೋಗುತ್ತೆ. ಬೇರೆ ಬೇರೆ ಜೀವಕೋಶಗಳನ್ನೆಲ್ಲ ತೊಗೊಂಡು ಅಲ್ಲಿ ವಿಶೇಷವಾದ ಕೆಲಸ ನಿರ್ವಹಣೆ ಮಾಡೋದು ಬಿಟ್ಟು ಬರೀ ಒಂದು ರಾಕ್ಷಸಿ ಜೀವಕೋಶಗಳ ಸ್ವರೂಪ ಮಾಡಬಾರ್ದು. ಅದು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ, ಉಸಿರಾಟದ ಪ್ರಕ್ರಿಯೆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದು ಬೆಳೀತಾ ಹೋಗುತ್ತೆ. ಹಾಗೆ ಕರಳಲ್ಲಾದಾಗ ಅದು ಕರಳಿನ ಕ್ಯಾನ್ಸರು, ಲಿವರಲ್ಲಿ ಆ ಥರ ಕೆಲಸಗಳು ಬಿಟ್ಟು ಬೇರೆ ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದಾಗ ಲಿವರ್ ಕ್ಯಾನ್ಸರು, ಹೀಗೆ ಕ್ಯಾನ್ಸರ್ ಬೆಳೀತಾ ಹೋಗುತ್ತೆ. ಈ ಕ್ಯಾನ್ಸರು ಈ ರೀತಿ ಆಗೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ, ನಿಮ್ಮ ಈಗ ಸಸ್ಯ ಸಂಜೀವನದಲ್ಲಿ ನೀವು ಮಾಡಿದಂಥ ಪ್ರಾಕ್ಟೀಸು ಇತ್ಯಾದಿ ಜೀವ ಸಂಜೀವನದಲ್ಲಿ ಈ ನಮ್ಮ ಜೀವಕ್ಕೆ ಅಕಾಲದಲ್ಲಿ ಕುತ್ತು ತರುವಂಥ ಈ ಒಂದು ಮಹಾರೋಗ ಬರುವುದಕ್ಕೆ ಪರ್ಟಿಕ್ಯುಲರಾಗಿ ನೀವು ಹೇಳುವಂಥ ಕೆಲವು ಕಾರಣಗಳು, ನಮ್ಮ ಆಹಾರ ಇರ್ಬೋದು, ವಿಹಾರ ಇರ್ಬೋದು, ನಾವು ತಿನ್ನುವ ಜಂಕ್ ಫುಡ್ ಇರ್ಬೋದು, ಏನಾದರೂ ಇರ್ಬೋದು, ಇವತ್ತಿನ ಒಟ್ಟು ವಾತಾವರಣದಲ್ಲಿ ಹೇಗೆ ಏನು ಹೇಳ್ತೀವಿ? ಮುಖ್ಯವಾಗಿ ಒಂದು ಥಿಯರಿ ಇದೆ, ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು, ಆ ಜೀವಕೋಶಗಳು ಆ ಒಂದು ಒರಿಜಿನಲ್ ಆ ಮಾಡಬೇಕಾಗಿರೋ ಕೆಲಸ ಬಿಟ್ಟು ಬೇರೆ ಕೆಲಸಗಳಿಗೆ ಯಾಕೆ ಹೋಗುತ್ತದು, ರಾಕ್ಷಸಿ ಜೀವಕೋಶಗಳ ಸ್ವರೂಪ ಯಾಕೆ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಬೇಸಿಕಲಿ ಒಂದು ಥಿಯರಿ ಇದೆ. ಅದಕ್ಕೇನು ಹೇಳ್ತಾರೆ ಅಂದರೆ ಫ್ರೀ ರ್ಯಾಡಿಕಲ್ ಥಿಯರಿ ಅಂತ ಹೇಳ್ತಾರೆ. ಫ್ರೀ ರ್ಯಾಡಿಕಲ್ಸ್ ಅಂತಂದರೆ ಒಂದು ಅಪಾಯಕಾರಿ ಕಣಗಳು, ಒಂದು ವಿಧ್ವಂಸಕ ಕಣಗಳು, ಯಾವುದೇ ಸ್ಪಷ್ಟ ಉದ್ದೇಶ ಇರಲ್ಲ, ಒಂದು ಅಂಗಾಂಶದ ಉದ್ದೇಶ ಇರುತ್ತಲ್ಲ, ಆ ಉದ್ದೇಶ ಅವುಗಳಿಗಿರಲ್ಲ. ಹೀಗೆ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ನಮ್ಮ ದೇಹದಲ್ಲಿ ನಿರಂತರವಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ, ಬಟ್ ಅದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು. ಆ ಜೀವಕೋಶಗಳಲ್ಲಿ ಹೆಚ್ಚಿಗೆ ಫ್ರೀ ರ್ಯಾಡಿಕಲ್ಸ್ ಅಂತ ಅಪಾಯಕಾರಿ ಕಣಗಳು ಉತ್ಪತ್ತಿ ಆದಾಗ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ DNA ಅಂತಿರುತ್ತಲ್ಲ, ನಾವು ಅನುವಂಶೀಯ ಲಕ್ಷಣಗಳು, ಆ ಅನುವಂಶೀಯ ಲಕ್ಷಣಗಳ ಅದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹೀಗೆ ಅನುವಂಶೀಯ ಲಕ್ಷಣ DNA ಡ್ಯಾಮೇಜ್ ಮಾಡಿದಾಗ ಅಲ್ಲಿ ಆ ಒಂದು ಜೀವಕೋಶ ತಾನು ಮಾಡೋ ಕೆಲಸ ಬಿಟ್ಟು ಅದು ಬೇರೆ ಜೀವಕೋಶಗಳನ್ನ ಅದು ತಿನ್ನೋದಕ್ಕೆ ಶುರು ಮಾಡುತ್ತೆ.
ಸೊ ಅನವಶ್ಯಕವಾದ ಕೆಲಸ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಹೀಗೆ ಈ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಅನ್ನೋದು ನಮ್ಮ ಜೀವಕೋಶಗಳಲ್ಲಿ ಆಗ್ತಾ ಇದೆಯಲ್ಲ, ಅದು ಕ್ಯಾನ್ಸರ್ಗೆ ಮೂಲವಾದ ಕಾರಣ. ಹಾಗಿದ್ರೆ ಯಾಕೆ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ? ಉತ್ಪತ್ತಿ ಆಗಲಿಕ್ಕೆ ಕಾರಣ ಏನು? ಅದು 2 ಬೇಸಿಕ್ ಕಾರಣಗಳು, 2 ಮೂಲಭೂತ ಕಾರಣಗಳೇನಂತಂದರೆ, ಒಂದು ನಾವು ಸೇವಿಸ್ತಾ ಇರೋ ಆಹಾರಗಳು, ಇನ್ನೊಂದು ನಮ್ಮ ಜೀವನ ಶೈಲಿ ವಿಧಾನಗಳು. ನಾವು ಸೇವಿಸ್ತಾ ಇರೋ ಆಹಾರಗಳು ಅಂತಂದಾಗ ಮೊಟ್ಟ ಮೊದಲನೇ ಒಂದು ಕಾರಣ ಏನಂತಂದರೆ ಅತಿಯಾಗಿರೋ ಉಪ್ಪು. ಈ ಉಪ್ಪು ಹೇಗೆ ಅಂತಂದರೆ ಹೈಲಿ ಇನ್ಫ್ಲೇಮಬಲ್ ಅಂತಂದರೆ ಅದು ನಮ್ಮ ಜೀವಕೋಶಗಳಲ್ಲಿ ಹೆಚ್ಚು ಒತ್ತಡ ಕ್ರಿಯೇಟ್ ಮಾಡುತ್ತೆ. ಜೀವಕೋಶಗಳಲ್ಲಿ ಕೋಶ ಕೇಂದ್ರನ ಡ್ಯಾಮೇಜ್ ಮಾಡುತ್ತೆ. ಒಂದು 4 ಗ್ರಾಮ್ ಉಪ್ಪು ಬಳಸಿದ್ರೆ ತೊಂದರೆ ಏನಿಲ್ಲ, 5 ಗ್ರಾಮ್ ಉಪ್ಪು ಬಳಸಿದ್ರೂ ತೊಂದರೆ ಏನಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರನೇ ಮನುಷ್ಯನಿಗೆ ಬೇಕಾದ 5 ಗ್ರಾಮ್ ಅಂತ ಉಪ್ಪು. ಆದರೆ ಬಳಕೆ ಆಗ್ತಾ ಇರೋ ಉಪ್ಪು 2 ಪಟ್ಟು 3 ಪಟ್ಟು ಉಪ್ಪು ಹೆಚ್ಚಿಗೆ ಜಾಸ್ತಿ ಆಗ್ತಾ ಇದೆ. ಈ ಮೇಲುಪ್ಪು ಬೇರೆ ಹಾಕ್ಕೊಳ್ಳೋವಂಥದ್ದು ಈ ಅತಿಯಾದ ಉಪ್ಪಿನ ಕಾರಣಕ್ಕೆ ಏನಾಗ್ತಾ ಇದೆ, ನಮ್ಮ ಜೀವಕೋಶಗಳು ಹೆಚ್ಚಿಗೆ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ಜೀವಕೋಶಗಳ ನಾಶ ಪ್ರಕ್ರಿಯೆ ಮಾಡಿದಾಗ ಜೀವಕೋಶಗಳ ಮೂಲ ಸ್ವರೂಪನೇ ಕಳ್ಕೊಳ್ತಾ ಹೋಗುತ್ತೆ. ಅದೇ ನಮ್ಮ ಇಡೀ ದೇಹದ ಒಳಗಿನ ಪ್ರಾಕೃತಿಕವಾದಂಥ ವಿಧಿವಿಧಾನಗಳೇ ಅದರ ಸ್ವರೂಪನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಜೀವಕೋಶಗಳಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅನ್ನೋದು ಒಂದು ಸರಿಯಾದ ಒಂದು ರೇಷಿಯೋದಲ್ಲಿರಬೇಕು. ಹೆಚ್ಚಿಗೆ ಉಪ್ಪು ಸೇರೋದರಿಂದ ಜೀವಕೋಶಗಳು ಸರಿಯಾಗಿ ಸೋಡಿಯಂ ಪೊಟ್ಯಾಷಿಯಮ್ ಇಂಬ್ಯಾಲೆನ್ಸ್ ಆಗೋದರಿಂದ ಅದೂ ಸಹ ಕ್ಯಾನ್ಸರ್ಗೆ ಮುನ್ನುಡಿ ಆಗುತ್ತೆ. ಹೀಗೆ ಅತಿಯಾದ ಉಪ್ಪಿನ ಬಳಕೆ ನೀವು 5-6 ಗ್ರಾಮ್ 7 ಗ್ರಾಮ್ ಬಳಸಿದ್ರೂ ತೊಂದರೆ ಇಲ್ಲ, ಬಟ್ 2 ಪಟ್ಟು 3 ಪಟ್ಟು ಜಾಸ್ತಿ ಆದಾಗ ಅದು ಕ್ಯಾನ್ಸರ್ಗೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಇನ್ನು 2ನೇ ಕಾರಣ ಅಂತ ಬರೋದಾದರೆ ಪದೇ ಕರೆದಿರೋ ಎಣ್ಣೆ ತಿಂಡಿಗಳು. ಮೇಲಿಂದ ಮೇಲೆ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಒಂದ್ಸರಿಗಿಂತ ಹೆಚ್ಚಿಗೆ ಕರೆಯೋ ಹಾಗಿಲ್ಲ. ಪದೇ ಕರೆದಿರೋ ತಿಂಡಿಗಳು ಹೆಚ್ಚಿಗೆ ಆಗ್ತಾ ಇದೆ. ಹೊರಗಡೆ ತಿನ್ನೋ ತಿಂಡಿಗಳಲ್ಲಿ ಎಷ್ಟು ಸರಿ ಎಣ್ಣೆ ಕರೆದಿರ್ತಾರೆ ಗೊತ್ತಿಲ್ಲ. ಅದು 100 ಸರಿ ಕರೆದಿರ್ತಾರೆ, ಒಂದೆರಡು ಸರಿ ಅಲ್ಲ. ಹೀಗಾಗಿ ಪದೇ ಎಣ್ಣೆಯನ್ನು ಕರೆದಾಗ ಆ ಎಣ್ಣೆಯ ಅಂಶಗಳು ಕ್ಯಾನ್ಸರ್ಗೆ ಕಾರಣ ಆಗೋ ರೀತಿ ಬದಲಾವಣೆ ಆಗುತ್ತೆ. ಕಾರ್ಸಿನೋಜೆನಿಕ್ ಅಂತಾರೆ. ಕಾರ್ಸಿನೋಜೆನಿಕ್ ಅಂತಂದರೆ ನಮ್ಮ ಜೀವಕೋಶಗಳು ಕಾರ್ಸಿನೋಜಿನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಕ್ಯಾನ್ಸರ್ ಕಾರಣ ಆಗೋ ಎಲ್ಲ ಲಕ್ಷಣಗಳು ಅಲ್ಲಿ ಶುರುವಾಗುತ್ತೆ. ಹೀಗಾಗಿ ಜೀವಕೋಶಗಳು ಮತ್ತೆ ಅದು ಸ್ವರೂಪ ಕಳ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಪದೇ ಕರೆದಿರೋ ಎಣ್ಣೆ ತಿಂಡಿಗಳಿದೆಯಲ್ಲ, ಅದು ಇನ್ನೊಂದು ಮುಖ್ಯವಾದ ಕಾರಣ, ಅಂದರೆ ಜೀವನ ಶೈಲಿ ಕಾರಣಗಳು. ಹಾಗೇನೇ ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಏನಂತಂದರೆ ಹಣ್ಣು ತರಕಾರಿಗಳ ಕೊರತೆ. ಈ ಹಣ್ಣು ತರಕಾರಿಗಳಲ್ಲಿ ವಿಶೇಷವಾಗಿ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾಗಿ ಇದೆ. ಆ ಹಣ್ಣು ತರಕಾರಿಗಳಲ್ಲಿ ಬಣ್ಣಗಳಿದೆ, ಹಣ್ಣು ತರಕಾರಿಗಳಲ್ಲಿ ವಿಟಮಿನ್ಸ್ ಇದೆ, ಹಣ್ಣು ತರಕಾರಿಗಳಲ್ಲಿ ಬಹಳ ಆರೋಗ್ಯ ಕೊಡೋ ಮಿನರಲ್ಸ್ ಇದೆ. ಈ ಹಣ್ಣು ತರಕಾರಿಗಳ ಸೇವನೆ ಕೊರತೆ ಆಗಿರೋದ್ರಿಂದ ಇಲ್ಲಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜು ಜಾಸ್ತಿ ಆಗುತ್ತೆ. ಹಣ್ಣು ತರಕಾರಿಗಳ ಸೇವನೆ ಹೆಚ್ಚಿಗೆ ಇದ್ದಾಗ ಫ್ರೀ ರ್ಯಾಡಿಕಲ್ಸ್ ಕಡಿಮೆ ಆಗೋಗುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಬ್ಯಾಲೆನ್ಸ್ ಮಾಡೋದೇನೆ ಹಣ್ಣು ತರಕಾರಿಗಳಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್. ಹೀಗಾಗಿ ಹಣ್ಣು ತರಕಾರಿಗಳು ಕೊರತೆ ಇದೆ. ಈ ಕಡೆ ಉಪ್ಪು ಮತ್ತು ಅತಿಯಾಗಿ ಬೇಯಿಸಿರೋ ಆಹಾರಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಅತಿಯಾದ ಆಹಾರ ಸೇವನೆ ಇನ್ನೊಂದು ಕಾರಣ. ಜೊತೆಗೆ ಅತಿಯಾದ ಆಹಾರ ಸೇವನೆ ಅಂದರೆ ನಾವು ಬೇಕಾಗಿರೋದಕ್ಕಿಂತ ಹೆಚ್ಚು ಆಹಾರ ಸೇವನೆ, ಅದು ಹೆಚ್ಚು ಜೀರ್ಣ ಮಾಡ್ಕೋಬೇಕು, ಎಷ್ಟು ಕಷ್ಟಪಡಬೇಕು, 24 hours ನಮ್ಮ ಸಿಸ್ಟಮ್ ವರ್ಕ್ ಮಾಡ್ತಾ ಹೋಗಬೇಕು. ಹೀಗೆ ಅತಿಯಾದ ಉಪ್ಪಿನ ಸೇವನೆ, ಪದೇ ಕರೆದಿರೋ ತಿಂಡಿಗಳು ಬಳಕೆ, ಹೆಚ್ಚು ಆಹಾರ ಸೇವನೆ, ಆಮೇಲೆ ಕಡಿಮೆ ಆಗಿರೋ ಸೂರ್ಯನ ಬಿಸಿಲು ಮತ್ತು ಬೆಳಕು. ಜೊತೆಗಿಲ್ಲ ಎಲ್ಲದರಿಂದ ಕಾರಣ ಏನಾಗ್ತಾ ಇದೆ, ಜೀವಕೋಶಗಳಲ್ಲಿ ಹೆಚ್ಚಿಗೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ, ಜೀವಕೋಶಗಳಲ್ಲಿ ಹೆಚ್ಚಿಗೆ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗ್ತಾ ಇದೆ. ಹೀಗಾಗಿ ಆ ಫ್ರೀ ರ್ಯಾಡಿಕಲ್ಸ್ ಕಡಿಮೆ ಮಾಡೋ ಹಣ್ಣು ತರಕಾರಿಗಳ ಸೇವನೆ ಕಡಿಮೆ ಆಗಿದೆ. ಇವುಗಳ ನೆಟ್ ಇಂಬ್ಯಾಲೆನ್ಸ್ ಏನಾಗಿದೆ ಅದು ಕ್ಯಾನ್ಸರ್ಗೆ ಮೂಲ ಕಾರಣ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ಗೆ ಲಕ್ಷಣಗಳೇನು? ಯಾಕೆಂದರೆ ಈಗ ಆ ಲಕ್ಷಣಗಳನ್ನು ಹೆಚ್ಚು ನಾವು ತಿಳ್ಕೊಳ್ಬೇಕಾದಂಥ ಜರೂರತ್ತಿದೆ. ಯಾಕಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು ಅಂತಾರೆ. ಗೊತ್ತಾಗೋಗ್ಲೇ 3rd ಸ್ಟೇಜ್ ದಾಟಿರ್ತದೆ. ಹಾಗಾದ್ರೆ ಇದರ ಪತ್ತೆ ಹಚ್ಚೋದಾಗೆ ಅದರ ಲಕ್ಷಣಗಳೇ ಸಣ್ಣದಾಗಿ ಫಸ್ಟು ಲಕ್ಷಣಗಳು ಹೇಗೆ ಶುರುವಾಗುತ್ತೆ ಅಂತಂದರೆ ತುಂಬ ಸ್ಪೆಸಿಫಿಕ್ ಲಕ್ಷಣಗಳು ಬರಲ್ಲ. ಸಾಮಾನ್ಯವಾಗಿ ಜ್ವರ ಬಂದಾಗ ಬರ್ಬೋದು, ಅಥವಾ ಹೊಟ್ಟೆ ನೋವು ಬಂದಂಗೆ ಬರ್ಬೋದು, ಅಥವಾ ಇನ್ನೇನೋ ಮೈಕೈ ನೋವು ಬಂದಂಗೆ ಬರ್ಬೋದು, ಇಡೀ ಬಾಡಿ ಪೇಯ್ನ್ಸ್ ಬರ್ಬೋದು, ಇಲ್ಲ ಏನೋ ಒಂದು ಗಡ್ಡೆಗಳ ರೂಪದಲ್ಲಿ ಕಾಣಿಸ್ಬೋದು. ಬಟ್ ಬಿಗಿನಿಂಗಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಹೋಗ್ತಾರೆ. ಜ್ವರ ಬಂದಾಗ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಹೋಗ್ತಾರೆ. ಆ ಜ್ವರ ವಾಸಿ ಆದರೆ ಅದೇನು ಸಮಸ್ಯೆ ಇಲ್ಲ. ಬಟ್ ನೀವೇನೇ ಚಿಕಿತ್ಸೆಗಳು ತೊಗೊಂಡ್ರು ಸಾಮಾನ್ಯ ಜ್ವರಕ್ಕೆ ಅದು ರಿಪೀಟೆಡ್ ಆಗಿ ಬರ್ತಾ ಹೋದಾಗ ಸಮಥಿಂಗ್ ಈಸ್ ಪ್ರಾಬ್ಲಮ್, ಏನೋ ಸಮಸ್ಯೆ ಇದೆ. ಏನೋ ಹೊಟ್ಟೆ ನೋವು ಬರ್ತಾ ಇದೆ, ಇನ್ನೇನೋ ಮಲಬದ್ಧತೆ ಆಗ್ತಾ ಇದೆ, ವರ್ಷಾನುಗಟ್ಟಲೆ ಕಾಡ್ತಾ ಇದೆ ಅಂತ ಕಾಯೋ ಹಾಗಿಲ್ಲ. ರಿಪೀಟೆಡ್ ಆಗಿ ನಿಮ್ಮ ಸಮಸ್ಯೆಗಳು ಬಂದರೆ
ಸೊ ಮೂಲಭೂತವಾದ ಒಂದು ಪರೀಕ್ಷೆಗಳನ್ನ ಮಾಡಿಸಿ, ಯಾಕೆಂದರೆ ಪರೀಕ್ಷೆಗಳು ಮಾಡಿಸೋದ್ರಲ್ಲೇ ನಮ್ಗೆ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಸೊ ಹಾಗೇನೇ ನೆಗ್ಲೆಕ್ಟ್ ಮಾಡಿಕೊಂಡು ಸೊ ಅವರೇ ಡಾಕ್ಟರ್ಗಳ ರೀತಿ ಸೊ ಔಷಧಿಗಳು ತೊಗೊಂಡು ಸೊ ಗೂಗಲಲ್ಲಿ ನೋಡಿಕೊಂಡು ಮಾಡೋ ಹಾಗಿಲ್ಲ. ಕರೆಕ್ಟ್. ಹೀಗಾಗಿ ಆ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಪದೇ ಪದೇ ರಿಪೀಟ್ ಆದಾಗ ಅವ್ರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕರೆಕ್ಟು. ಈಗಾಗಾದರೆ ಕ್ಯಾನ್ಸರ್ಗೆ ಪರಿಹಾರಗಳಿಲ್ವೇ? ಹಾಗಾದರೆ ಭಾಳ ಇದೆ. ಕ್ಯಾನ್ಸರ್ಗೆ ಪರಿಹಾರಗಳು ಅಂತ ನೋಡಿದಾಗ ಒಂದು ರೀತಿ ಕ್ಯಾನ್ಸರ್ಗೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಹೋಗಬೇಕು. ಬರದೇ ಇದ್ದಾಗ ತಡೆಯುವುದೇ ಭಾಳ ಮುಖ್ಯ. ಅದೇ ಭಾಳ ಮುಖ್ಯ. ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡೋದೇ ಬಹಳ ಮುಖ್ಯ. ಕರೆಕ್ಟ್. ಆ ಪ್ರಿವೆಂಟಿವ್ ಸ್ಟೆಪ್ಸಲ್ಲಿ ನಾವೇನು ಮಾಡಬೇಕು ಅಂತಂತಂದರೆ ಹಣ್ಣು ತರಕಾರಿಗಳ ಸೇವನೆಯನ್ನು ಹೆಚ್ಚು ಮಾಡಬೇಕು. ಈ ಹಣ್ಣು ತರಕಾರಿಗಳ ಸೇವನೆ ಅಂದಾಗ ನಿಮಗೊಂದು ಹೇಳಲೇಬೇಕು. ಈಗ ಪೆಸ್ಟಿಸೈಡು, ಮಣ್ಣು ಮಸಿ ಇತ್ಯಾದಿಗಳು ಏನೇನೋ ಇರಲಿ, ಅದೇನೇ ಇರಲಿ, ಅದು ಪ್ರಶ್ನೆ ಇದೆ. ಬಟ್ ಈ ಜಪಾನಲ್ಲಿ ಇಕಿಗಾಯ ಅಂತ ಒಂದು ಜನಾಂಗ ಇದೆ. ಆ ಜನಾಂಗದ ನಾವು ವಿಶೇಷ ಏನಂತಂದರೆ ಶತಾಯುಷುಗಳು 80% ಇದ್ದಾರಲ್ಲಿ. ಅಂದರೆ 100 ವರ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆನೇ 80% ಅಂತಂದರೆ ಅಲ್ಲಿ 110, 120ವರೆಗೂ ಸಹಜವಾಗಿ ಬದುಕ್ತಾ ಇದ್ದಾರೆ. ಅವರಲ್ಲಿ ಕ್ಯಾನ್ಸರು, ಡಯಾಬಿಟೀಸು, ಯಾವ ಕಾಯಿಲೆಗಳೂ ಇಲ್ಲ. ಕಾರಣ ಏನು ಅಂತಂತಂದರೆ ಅವರ ಆಹಾರ, ಅವರ ಜೀವನ ಶೈಲಿ. ಅವರ ಆಹಾರ ಹೇಗಿದೆ ಅಂದರೆ ಮುಖ್ಯವಾಗಿ ಅವರು ಪ್ರತಿಯೊಬ್ಬರು ಪ್ರತಿದಿನ 800 ಗ್ರಾಮ್ ಅಷ್ಟು ಹಣ್ಣು ತರಕಾರಿ ತೊಗೊತಾರೆ. 800 ಗ್ರಾಮ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ಇನ್ನು ಆ ಪ್ರದೇಶದಲ್ಲಿ ಸಿಗೋ ಸ್ವಲ್ಪ ಅನ್ನ ಸೇವನೆ ಮಾಡ್ತಾರೆ, ಇನ್ನು ಸ್ವಲ್ಪ ಮಟ್ಟಿಗೆ ಮೀನು ಉಪಯೋಗ ಮಾಡ್ತಾರೆ, ಅಲ್ಲಿ ಬೆಳೆಯೋ ಒಂದು ಟೀ ಮಾಡ್ತಾರೆ. ಬಹುತೇಕ ಅವರು ಹೊರಗಡೆ ಏನು ಪ್ರಕೃತಿಯಲ್ಲಿ ಕೆಲಸ ಒಂಚೂರು ಮಾಡ್ತಾರೆ. ಮತ್ತೆ ಪೇಟೆ ಪಟ್ಟಣಗಳ ಸಂಪರ್ಕ ಇಲ್ಲ, ಹೊರಗಡೆ ಆಹಾರಗಳು ಇಲ್ಲವೇ ಇಲ್ಲ. ಈಗೇನು ನಾವು ಪ್ರತಿನಿತ್ಯ ನಾವು ಬೀದಿಗಳಲ್ಲಿ ಹೋದರೆ ಕಂಡಿದ್ದೆಲ್ಲ ಆಹಾರಗಳು, ಸಿಕ್ಕಿದ್ದೆಲ್ಲ ಆಹಾರಗಳು, ಆ ಪ್ಯಾಕ್ಡ್ ಫುಡ್ಸು, ಆ ಬಣ್ಣಗಳು, ಆ ರುಚಿಗಳು, ಆ ಪ್ರಿಸರ್ವೇಟಿವ್ಸು. ಅಂದರೆ ಮುಖ್ಯವಾಗಿ ಕಾರಣ ಮತ್ತು ಪರಿಹಾರ ಒಂದು ಕಡೆನೇ ಇದೆ. ಎಲ್ಲಿ ಕಾರಣಗಳಿದೆ ಅಲ್ಲೇ ಪರಿಹಾರಗಳಿದೆ. ಇವತ್ತು ನಮ್ಮ ಜೀವನ ಶೈಲಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಸೊ ಭತ್ತನ ಒಟ್ಟು ತೆಗಿಲೇಬೇಕು. ಹೊಟ್ಟು ತೆಗೆದು ಮತ್ತೆ ಪಾಲಿಷ್ ಮಾಡ್ತು, ಡಬಲ್ ಪಾಲಿಷ್ ಮಾಡೋವಂಥದ್ದು. ಆ ಪಾಲಿಷಲ್ಲಿ ಬರೋ ತೌಡನ್ನ ಎಣ್ಣೆ ಮಾಡೋವಂಥದ್ದು, ಆ ಎಣ್ಣೆನ ಹೆಚ್ಚಿಗೆ ತಿನ್ನೋವಂಥದ್ದು. ಇಲ್ಲಿ ಏನೂ ಸತ್ವಾಂಶಗಳು, ವಿಟಮಿನ್ಗಳು, ಖನಿಜಾಂಶಗಳು ಇಲ್ಲದೆ ಇರೋ ಒಂದು ಅನ್ನ ಏನಿದೆ ಅದನ್ನೇ ಹೆಚ್ಚಿಗೆ ತಿನ್ನೋದು. ಅದೇ ಪಾಲಿಶ್ಡ್ ರೈಸ್ ತೊಗೊಳೋದು ಬಿಟ್ಟು ಅನ್ಪಾಲಿಶ್ಡ್ ರೈಸ್ ಸ್ವಲ್ಪ ಯೂಸ್ ಮಾಡೋದಾಗಿದ್ದಿದ್ರೆ ಅಲ್ಲಿ ಎಣ್ಣೆನೂ ಸಿಕ್ತು, ಅಲ್ಲೊಂಚೂರು ನಾರು ಸಿಕ್ತು, ಅಲ್ಲಿ ಖನಿಜಾಂಶಗಳು ಸಿಕ್ತು, ಈ ಸಮಸ್ಯೆಗಳು ಬರದೇ ಇರೋ ಥರ ತಡೀತಾ ಹೋಯಿತು. ಅದೇ ಥರ ಗೋಧಿನ ಮತ್ತೆ ಹೊಟ್ಟು ತೆಗೆಯೋದು, ಆ ಹೊಟ್ಟು ತೆಗೆಯೋದು ಮತ್ತು ಅದರಲ್ಲಿ ಜರ್ಮ್ ತೆಗೆಯೋದು, ಅದರಲ್ಲಿ ಎಣ್ಣೆ ಮಾಡೋದು, ಈ ಕಡೆ ಮೈದಾ ಹಿಟ್ಟು ತಿಂದು ಸಮಸ್ಯೆಗಳು ಬರ್ಸೋದು. ಹೀಗೆ ಈ ಅತಿಯಾಗಿ ಸಂಸ್ಕರಣೆ ಇದೆಯಲ್ಲ ಆಹಾರಗಳನ್ನ, ಅದನ್ನು ಕಡಿಮೆ ಮಾಡಬೇಕು. ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳಲ್ಲಿ ಖನಿಜಾಂಶಗಳು ಮತ್ತು ವಿಟಮಿನ್ಗಳು ಬಹಳ ಕೊರತೆ ಇದೆ. ಆ ಖನಿಜಾಂಶಗಳು, ವಿಟಮಿನ್ಗಳು ಹೆಚ್ಚಿಗೆ ಇರೋವಂಥದ್ದು ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಧಾನ್ಯಗಳನ್ನು ಉಪಯೋಗ ಮಾಡಬೇಕು. ರಾಗಿ ಉಪಯೋಗ ಮಾಡಬೇಕು, ಜೋಳ ಉಪಯೋಗ ಮಾಡಬೇಕು, ಹಾಗೇನೇ ಸಿರಿಧಾನ್ಯಗಳು ಬೇಕಾದರೆ ಅಲ್ಪ ಮಟ್ಟಿಗೆ ಉಪಯೋಗ ಮಾಡಬೇಕು. ಅವಲಕ್ಕಿ ಉಪಯೋಗ ಮಾಡ್ಬೋದು, ಮತ್ತು ಅನ್ಪಾಲಿಶ್ಡ್ ರೈಸ್ ಉಪಯೋಗ ಮಾಡ್ಬೋದು. ಹಾಗೇನೇ ಬೇಳೆಗಳಿಂತ ಕಾಳುಗಳು ಒಳ್ಳೆಯದು, ಯಾಕೆಂದರೆ ಹೊಟ್ಟು ಅದರಲ್ಲಿ ಸೇರಿರುತ್ತೆ. ಆ ಕಾಳುಗಳನ್ನು ನೆನೆಸಿ ಅಥವಾ ಮೊಳಕೆ ಕಟ್ಟಿ ಬಳಸ್ಬೋದು. ಹಾಗೆ ಎಣ್ಣೆಗಿಂತ ಎಣ್ಣೆ ಬೀಜಗಳಲ್ಲಿ ಒಳ್ಳೆಯದು. ಉದಾಹರಣೆಗೆ ತೆಂಗಿನಕಾಯಿ ಒಳ್ಳೆಯದು ತೆಂಗಿನ ಎಣ್ಣೆಗಿಂತ. ತೆಂಗಿನ ಎಣ್ಣೆಯಲ್ಲಿ ನಾರಿಲ್ಲ, ನೀರಿಲ್ಲ, ಆದರೆ ತೆಂಗಿನಕಾಯಲ್ಲಿ ನಾರು ಇದೆ, ನೀರಿನ ಅಂಶನೂ ಇದೆ, ಎಣ್ಣೆ ಅಂಶನೂ ಅಷ್ಟೇ ಇದೆ. ಒಟ್ಟಾರೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನ ಕಡಿಮೆ ಮಾಡಿಕೊಂಡು ಸಂಸ್ಕರಣೆ ಮಾಡದೇ ಇರೋದು ಅಥವಾ ಮಿತವಾಗಿ ಸಂಸ್ಕರಣೆ ಮಾಡಿರೋ ಆಹಾರನ ಹೆಚ್ಚಿಗೆ ತೊಗೊಳ್ಳೋದು ಕ್ಯಾನ್ಸರ್ ಪ್ರಿವೆನ್ಷನ್ನಲ್ಲಿ ಮೇಜರ್ ಪಾತ್ರ ವಹಿಸುತ್ತೆ. ಜೊತೆ ಕ್ಯೂರಲ್ಲೂ ಅಷ್ಟೇ ಆಗುತ್ತೆ. ಯಾವ ಪ್ರಿವೆಂಟಿವ್ ಸ್ಟೆಪ್ಸ್ ಇದೆ ಅದೇನೇ ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೂ ಅಥವಾ ಕಡಿಮೆ ಮಾಡ್ಕೊಳ್ಳೋಕ್ಕೂ ನಮಗೆ ಕಾರಣ ಆಗ್ತದೆ. ಈಗ ನಿಮ್ಮಲ್ಲಿ ಏನಾದರೂ ಕ್ಯಾನ್ಸರ್ ಬಂದವರು ಬಂದರೆ ಯಾವ್ಯಾವ ಸ್ಟೇಜಲ್ಲಿ ಬಂದರೆ ನೀವು ಪಕ್ಕ ಅಂತಂದರೆ ಮೊದಲನೇ ಹಂತದಲ್ಲಿ ಬಂದುಬಿಟ್ರೆ ಭಾಳ ಸುಲಭವಾಗಿ ಅದನ್ನು ಮೆಡಿಕಲ್ ಫೆಸಿಲಿಟೀಸ್ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತೀವಿ. ಆಹಾರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ತಾ ಹೋಗಿ 2-3 2-3 ಅಂತ ಆದಾಗ ಅದು ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಚಿಕಿತ್ಸೆ. ಹೌದೌದು, ಆ ವ್ಯಕ್ತಿಯಲ್ಲಿ ಎಷ್ಟರ ಮಟ್ಟಿಗೆ ರೋಗ ನಿರೋಧಕ ಶಕ್ತಿ ಇದೆ. ವಯಸ್ಸು ಹೇಗೇನು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ವೀಕ್ಷಕರೇ, ಇಲ್ಲಿಯವರೆಗೆ ಕ್ಯಾನ್ಸರಿನ ಬಗ್ಗೆ, ಕ್ಯಾನ್ಸರಿನ ಕಾರಣಗಳ ಬಗ್ಗೆ, ಅದು ಯಾವ ಕಾರಣಕ್ಕಾಗಿ ಬರ್ತದೆ ಅನ್ನೋದರ ಬಗ್ಗೆ, ಅದಕ್ಕೆ ಬಂದ ಮೇಲೆ ಯೋಚನೆ ಮಾಡೋಕ್ಕಿಂತ ಬರುವ ಮೊದಲನೇ ಅದನ್ನು ತಡೆದು ನಿಲ್ಲಿಸೋದು ಹೆಚ್ಚು ಸೂಕ್ತ ಅನ್ನೋದು ರಾಜಶೇಖರ್ ಅವರ ಅಭಿಮತ. ಇದನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಒಮ್ಮೆ ನಿಮ್ಮಿಂದಲೇ ಅದನ್ನು ಬದಲಾಯಿಸ್ಕೊಳ್ಳಿಕ್ಕಾಗೋದಿಲ್ಲ ಅಂತಾದರೆ ದಯವಿಟ್ಟೊಮ್ಮೆ ಜೀವ ಸಂಜೀವನಕ್ಕೆ ಭೇಟಿ ಕೊಡಿ.
ಇದು ನಾನು ಪ್ರಚಾರದ ಮಾತನಾಡ್ತೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ಕೆಲವು ಸರಿ ನಮಗೆ ಸ್ವಯಂ ಆಗಿ ಮಾಡೋದು ಕಷ್ಟ. ಅದಕ್ಕೊಂದು ಗುರು ಬೇಕಾಗತ್ತೆ, ಒತ್ತಡ ಬೇಕಾಗತ್ತೆ, ಅದಕ್ಕೆ ಯಾರಾದರೂ ಒಬ್ಬರು ಮಾರ್ಗದರ್ಶನ ಮಾಡಬೇಕಾಗತ್ತೆ. ಆ ಕೆಲಸವನ್ನು ರಾಜಶೇಖರ್ ಅವರು ನಿರಂತರವಾಗಿ ಬಹಳ ಒಂದು ನಿರ್ವ್ಯಾಮೋಹದ ದೃಷ್ಟಿಯಿಂದ ಮಾಡ್ತಾರೆ. ನೀವು ಆ ಉಪಯೋಗವನ್ನು ಪಡ್ಕೋಬೋದು. ಸರ್ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು.